ರೀತಿಯಲ್ಲಿ ಇಷ್ಟು ದಿನದ ಕಾರ್ಯಾಚರಣೆಗೆ ಹೋಲಿಕೆ ಮಾಡಿದರೆ ಇವತ್ತು ಒಂದು ರೀತಿ ನಿರ್ಣಾಯಕ ದಿನ ಮತ್ತು ವಿಶೇಷ ದಿನವೂ ಹೌದು. ಸಾಕಷ್ಟು ಕುತೂಹಲಗಳು ಅಚ್ಚರಿಗಳು ಇವತ್ತು ಕಾದಿದೆ. ಸೊ ಇವತ್ತು GPR ಯಂತ್ರದ ಬಳಕೆ ಮಾಡಿ ಅವಶೇಷಗಳು ಇದೆಯಾ, ಅಸ್ಥಿಪಂಜರ ಇದೆಯಾ ಅನ್ನುವಂಥ ರೀತಿಯ ಹುಡುಕಾಟ ಆರಂಭವಾಗುತ್ತೆ. ಸೊ ಅದಕ್ಕೆ ಇವತ್ತು ದಿನ ಕೂಡಿ ಬಂದಿದೆ. ನಿನ್ನೆ SIT ಅಧಿಕಾರಿಗಳೊಂದು ಪ್ರಾಯೋಗಿಕವಾಗಿ ಪ್ರಯೋಗವನ್ನು ಮಾಡಿದರು. ಸೊ ಅದರಲ್ಲಿ ಏನೋ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಇವತ್ತು ಆ ಸ್ಪಾಟ್ ನಂಬರ್ 13 ಏನಿದೆ ಅದನ್ನು ಕ್ಲೀನ್ ಮಾಡಿ ಇಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಣವ್ ಮೊಹಂತಿ ಅವರೇ ಬೆಳ್ತಂಗಡಿ SIT ಕಚೇರಿಗೆ ಬರಲಿಕ್ಕಿದ್ದಾರೆ. ಅವರು ಬಂದ ಕೂಡಲೇ ಆ ಯಂತ್ರದೊಂದಿಗೆ ಆ ಸ್ಪಾಟ್ ನಂಬರ್ 13ಗೆ ಹೋಗಿ ಕಾರ್ಯಾಚರಣೆ ಆರಂಭವಾಗುತ್ತೆ. ಸದ್ಯ ನಾನು SIT ಕಚೇರಿಯ ಮುಂಭಾಗದಲ್ಲಿದ್ದೇನೆ, ಬೆಳ್ತಂಗಡಿಯ SIT ಕಚೇರಿ. ಸೊ ಇಲ್ಲಿಂದ ಇವತ್ತಿನ ಒಂದು ಮಹತ್ವವಾದ ಕಾರ್ಯಾಚರಣೆ ಅನ್ನುವಂಥದ್ದು ಆರಂಭವಾಗುತ್ತೆ. ನಿಜಕ್ಕೂ ಇದು ಬಿಗ್ ಡೇ ಹೌದು. ಯಾಕಂದರೆ ಇಷ್ಟು ದಿನ ನಡೆದಂಥ ಕಾರ್ಯಾಚರಣೆ ಮತ್ತು ಇವತ್ತು ನಡೀತಾ ಇರುವಂಥ ಕಾರ್ಯಾಚರಣೆ ಬಹಳ ವಿಭಿನ್ನವಾಗಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ನಡೆದಿರಲಿಲ್ಲ. ಅಂದರೆ ಒಬ್ಬ ವ್ಯಕ್ತಿ ಬಂದು ನಾನು ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ರೀತಿಯಲ್ಲಿ ತನ್ನ ಒಂದು ತಪ್ಪನ್ನು ಒಪ್ಪಿಕೊಳ್ಳೋದು ಮತ್ತು ಅದಕ್ಕೆ ಪೂರಕವಾಗಿ ಇಂಥ ದೊಡ್ಡ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಒಂದು SIT ಟೀಮ್ ರಚನೆಯಾಗಿದೆ. ಸರಿಸುಮಾರು 16 ಜಾಗಗಳಲ್ಲಿ ಅವರು ಉತ್ಖನನ ಮಾಡಿದ್ದಾರೆ. ಅದರಲ್ಲಿ ಪಾಯಿಂಟ್ ನಂಬರ್ 13 ಮಾತ್ರ ಬಾಕಿಯಾಗಿತ್ತು. ಸೊ ಹೀಗಾಗಿ ಇವತ್ತಿನ ಕಾರ್ಯಾಚರಣೆಯಲ್ಲಿ GPR ಬಳಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಸ್ಪಾಟ್ ನಂಬರ್ 13 ಏನಿದೆ ಆತ ಉಲ್ಲೇಖ ಮಾಡಿರುವಂತಹ ರೀತಿಯಲ್ಲಿ ಅಲ್ಲಿ ನಾನು ಸಾಕಷ್ಟು ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅನ್ನೋದು ಮತ್ತು ಉಳಿದೆಲ್ಲ ಪಾಯಿಂಟ್ಗಳಿಗೆ ಹೋಲಿಸಿದಂಥ ಸಂದರ್ಭ ಅದು ಬಹಳ ಸವಾಲಿನ ಜಾಗ. ಆತ ಹೇಳಿದ ಕೂಡಲೇ ಅಲ್ಲಿ ಹೋಗಿ ಉತ್ಖನನ ಮಾಡಿದರೆ SIT ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಸವಾಲುಗಳು ಇದೆ ಮತ್ತು ಕಾರ್ಯಾಚರಣೆ ಆದ ಬಳಿಕ ಅದೆಲ್ಲವೂ ಕೂಡ SIT ತಲೆ ಮೇಲೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಆ ಸ್ಪಾಟ್ ನಂಬರ್ 13 ಅದೇ ಥರ ಬಿಟ್ಟು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡದೆ ಹಾಗೆ ಅದನ್ನು ಬಿಟ್ಟಿದ್ರು. ಸೊ GPR ಯಂತ್ರ ಬಂದ ಮೇಲೇ ಕಾರ್ಯಾಚರಣೆಯನ್ನು ಮಾಡೋದು ಅನ್ನುವಂಥದ್ದು ಅವರ ಲೆಕ್ಕಾಚಾರ ಆಗಿತ್ತು. ಯಾಕಂದರೆ ಅಲ್ಲಿ ಸಾಕಷ್ಟು ಸವಾಲುಗಳು ಇದೆ. ಒಂದು ಬದಿಯಲ್ಲಿ ನದಿ ಇದೆ, ನದಿಗೆ ಕಟ್ಟಿರುವಂಥ ಅಣೆಕಟ್ಟು ಇದೆ, ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಇದೆ, ಸಾರ್ವಜನಿಕ ರಸ್ತೆ ಇದೆ. ಒಂದು ಅರ್ಥದಲ್ಲಿ ಈ ಕಾರ್ಯಾಚರಣೆಯಿಂದ ಸಾರ್ವಜನಿಕ ಸಂಪತ್ತಿಗೆ ಹಾನಿಯಾಗುವಂಥ ಎಲ್ಲ ಲಕ್ಷಣಗಳು ಸಾಧ್ಯತೆಗಳು ಇರುವಂಥ ಕಾರಣದಿಂದಾಗಿ SIT ಇದನ್ನು ನಾರ್ಮಲ್ ಕಾರ್ಯಾಚರಣೆ ಮಾಡೋದಕ್ಕೆ ಹಿಂದೇಟು ಹಾಕಿತ್ತು. ಹಾಗಾಗಿ GPR ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕಾಯ್ತಾ ಇತ್ತು. ಆದರೆ GPR ಬರೋದಕ್ಕೆ ಸಾಧ್ಯನಾ ಅನ್ನುವಂಥ ಊಹಾಪೋಹಗಳು ಚರ್ಚೆಗಳು ಇರುವಂಥ ಸಂದರ್ಭದಲ್ಲಿ ಕಡೆಗೂ ನಿನ್ನೆ GPR ಯಂತ್ರದ ಆಗಮನವಾಗಿದೆ. ಅದು ಕೂಡ ಸಾಮಾನ್ಯ GPR ಅಲ್ಲ, ನಾರ್ಮಲ್ ಆಗಿ ನೆಲದ ಮೇಲೆ ತೆವಲಿಕೊಂಡು ಹೋಗುವಂಥ GPRನ ನಾವು ನೋಡಿದ್ವಿ. ಆದರೆ ಇದು ಸಾಮಾನ್ಯ GPR ಅಲ್ಲ, ಡ್ರೋನ್ ಮೌಂಟೆಡ್ GPR ಆಗಿರೋದು ಇದು. ಸೊ ಇದು ಹಾರಾಟವನ್ನು ಮಾಡ್ತಾ ಮಾಡ್ತಾ ಭೂಮಿಯ ಆಳದಲ್ಲಿ ಏನಿದೆ ಅನ್ನೋದನ್ನು ನೋಡುತ್ತೆ. ಇದರೊಂದಿಗೆ ಇವತ್ತಿನ ಕಾರ್ಯಾಚರಣೆಗೆ ಬೇಕಾದ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಸ್ವಲ್ಪ ಬೇಗನೆ SIT ಕಚೇರಿ ಹತ್ತ ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ಅಂದರೆ ಈಗಾಗಲೇ ತನಿಖಾಧಿಕಾರಿಗಳಾಗಿರುವಂಥ ಜಿತೇಂದ್ರ ಕುಮಾರ್ ದಯಾಮ್ ಅವರ ಆಗಮನ ಆಗಿದೆ. ಉಳಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಆಗಮನವಾಗ್ತಾ ಇದೆ. ಪ್ರಣವ್ ಮೊಹಂತಿ ಅವರು ಕೂಡ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಲ್ಯಾಂಡ್ ಆಗಿದ್ದಾರೆ. ಅಲ್ಲಿಂದ ಈಗ ಬೆಳ್ತಂಗಡಿ SIT ಕಚೇರಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಇವತ್ತಿನ ಒಂದು ಕಾರ್ಯಾಚರಣೆಯ ಬ್ಲೂ ಪ್ರಿಂಟನ್ನು ಅಥವಾ ಒಂದು ಸಣ್ಣ ಮೀಟಿಂಗನ್ನು ಮಾಡಿ ಯಾವ ಥರ ಇವತ್ತಿನ ಕಾರ್ಯಾಚರಣೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಂದ GPR ಯಂತ್ರದ ಮೂಲಕ ವಿಚಾರಣೆ ಮಾಡುವಂತ ಹಕ್ಕು ಕೂಡ ಇದೆ. AC ಅವರನ್ನ ಭೇಟಿಯಾಗಿ ಎಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಒಂದು ವಾರ ಹೇಳ್ತಾರೆ ಅವರು SIT ಅವರು ಒಂದು ವರದಿಯನ್ನ ರೆಡಿ ಮಾಡ್ತಾ ಇದ್ರೆ ಪ್ಯಾರಲಲ್ ಆಗಿ ಇವರು ಒಂದು ವರದಿಯನ್ನ ರೆಡಿ ಮಾಡ್ಕೊಂಡು ಅದನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಬಹಳ ಒಂದು ಕುತೂಹಲ ಇರುವಂತದ್ದು SIT ಏನ್ ತನಿಖೆ ಮಾಡಿ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದೆ ಅದು ಮ್ಯಾಚ್ ಆಗ್ತದ, ಇವರ ದೃಷ್ಟಿಕೋನವೇ ಬೇರೆ ಆಗಿರ್ತದೆ. ಇಲ್ಲಿ ಅವರು ಬಹಳ ಆ ನೀತಿ ಹೌದು. ಈ ಒಂದು ರ್ಯಾಡರ್ನ ಬಳಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಬೇಕಾಗುತ್ತೆ. ಪ್ರಮುಖವಾಗಿ ರ್ಯಾಡರ್ ಅಂದರೆ ರೇಡಿಯೇಷನ್ ಮೂಲಕ ಅದು ವರ್ಕ್ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ಬೇರೆ ಬೇರೆ ವಿಕಿರಣಗಳು ಕೂಡ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇದೆ, ಅಡಚಣೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಅದು ಪ್ರಮುಖವಾಗಿ ವಿದ್ಯುತ್ ಎಲೆಕ್ಟ್ರಿಕ್ ಲೈನ್ಗಳಾಗಿರಬಹುದು ಅಥವಾ ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು, ಈಗ ಟವರ್ಗಳಿಂದ ಹೊರಹೊಮ್ಮುವಂಥ ರೇಡಿಯೇಷನ್ ಆಗಿರ್ಬೋದು, ಸುತ್ತಮುತ್ತ ಇರುವಂಥ ಯಂತ್ರೋಪಕರಣಗಳ ರೇಡಿಯೇಷನ್ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಆ ಒಂದು ರ್ಯಾಡರ್ಗೆ ಅದರ ಕಾರ್ಯಾಚರಣೆಗೆ ಅಡ್ಡಿಪಡಿಸುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಆ ಒಂದು ರ್ಯಾಡರ್ ಕಾರ್ಯಾಚರಣೆ ಮಾಡುವಂಥ ಸಮೀಪದಲ್ಲೇ ಆದಷ್ಟು ಮೆಟಲ್ ಐಟಮ್ಸ್, ಅದು ವೆಹಿಕಲ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಲೋಹಗಳಾಗಿರ್ಬೋದು ಅಥವಾ ಈ ಕರೆಂಟ್ ಆಫ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ವಿದ್ಯುತ್ ಲೈನನ್ನು ಕಟ್ ಮಾಡುವಂಥ ಪವರ್ ಆಫ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇದರೊಂದಿಗೆ ನೀತಿ ಅದು ಅತ್ಯಧಿಕವಾಗಿ ಪತ್ತೆ ಹಚ್ಚುವಂಥದ್ದು ಏನನ್ನ ಅಂದರೆ ಮೆಟಲ್ ಐಟಮ್ಸನ್ನು. ಯಾವಾಗ ರೇಡಿಯೇಷನ್ ಭೂಮಿಯ ಒಳಗಡೆ ಹೋಗುತ್ತೋ ಸರಿಸುಮಾರು ಅದು 12 ಮೀಟರ್ ಒಳಗೆ ಆಳಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ. ಆ ರೇಡಿಯೇಷನ್ ಅಂದರೆ ನಮ್ಮ
ಲೆಕ್ಕಾಚಾರದಲ್ಲಿ ಸುಮಾರು 39 ಫೀಟ್ನಷ್ಟು ಆಳಕ್ಕೆ ಆ ರೇಡಿಯೇಷನ್ಗಳು ಹೋಗುತ್ತೆ. ಸೊ ಅಲ್ಲಿ ಮೆಟಲ್ ಐಟಮ್ಗಳಿದ್ರೆ ಅದು ಬೇಗನೆ ಅದನ್ನು ಗ್ರಹಿಸುತ್ತೆ, ಇಲ್ಲಿ ಆ ಭೂಮಿ ಅಡಿಗಡೆ ಮೆಟಲ್ ಐಟಮ್ಸ್ ಇದೆ ಅನ್ನುವಂಥದ್ದು. ಯಾಕಂದರೆ ಈಗ ನಾವು ಹೇಳಿರುವಂಥ ಪ್ರದೇಶ ಏನಿದೆ ಅಲ್ಲಿ ಸಾಕಷ್ಟು ಚಾಲೆಂಜಸ್ಗಳು ಇದೆ. ಒಂದು, ಪಕ್ಕದಲ್ಲೇ ನದಿ ಇದೆ. ಯಾಕಂದರೆ ಮೊನ್ನೆ ಕೂಡ ನಾವು ನೋಡಿದ್ವಿ, ಏನು ಸರಿಸಮಾನವಾಗಿದ್ದಂಥ ಪಾಯಿಂಟ್ ನಂಬರ್ 1ನಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭ ಕೇವಲ 3 ಅಡಿ ಆಳಕ್ಕೆ ಆಗಿದ್ದಂಥ ಸಂದರ್ಭ ಭೂಮಿಯ ಅಡಿಭಾಗದಿಂದ ನೀರು ಹೊರಹೊಮ್ಮಿತ್ತು. ಅಂದರೆ ಅದು ಏನು ಹೊರತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಭೂಮಿ ಅಡಿಭಾಗದಲ್ಲಿರುವಂಥ ನೀರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನದಿಗೆ ಪೂರಕವಾಗಿ ಆ ಜಾಗ ಇತ್ತು, ಆ ಲೆವೆಲ್ಗೆ ಅಷ್ಟು ಆಳ ಹೋದಂಥ ಸಂದರ್ಭ ಆ ನೀರು ಹೊರಬಂದಿರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಲ್ಲೂ ಕೂಡ ಅಂಥದ್ದೇ ಒಂದು ವಾತಾವರಣ ಇದೆ. ಅದು ಕೂಡ ಈಗ ಮಳೆಗಾಲ, ಸಾಕಷ್ಟು ಮಳೆ ಬರ್ತಾ ಇದೆ, ನದಿ ಕೂಡ ತುಂಬಿ ತುಳುಕಿ ಹರಿತಾ ಇದೆ. ಹಾಗಾಗಿ ಇಲ್ಲಿ ತುಂಬ ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ನೀರು ಲಭಿಸುವಂಥ ಸಾಧ್ಯತೆಗಳು ಅಥವಾ ಸವಾಲುಗಳು ಇದೆ. ಇನ್ ಕೇಸ್ ಒಂದು 10 ಫೀಟ್ ಒಳಗಡೆ ನೀರು ಇಲ್ಲ ಅಂತ ಆದರೂ ಕೂಡ ಅದರ ನಂತರ ನೀರಿದ್ದರೂ ಕೂಡ ಇದರ ಕಾರ್ಯಾಚರಣೆ ಅಂದರೆ GPRನ ಕಾರ್ಯಾಚರಣೆಗೆ ಅದು ಅಡಚಣೆಯನ್ನು ನಿರ್ಮಾಣ ಮಾಡುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಮೆಟಲ್ ಬಾಡಿ ಇದ್ದಂಥ ಸಂದರ್ಭ GPRನಲ್ಲಿ ಸ್ಪಷ್ಟವಾದ ಚಿತ್ರಣವನ್ನು ಪಡೆಯುವಂಥದ್ದು ಸ್ವಲ್ಪ ಸವಾಲಿನ ಕೆಲಸ ಅನ್ನೋದು ಈ ಬಗ್ಗೆ ತಜ್ಞರು ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ಎಲ್ಲವನ್ನ ಕೂಡ ಮೀರಿ GPR ಯಶಸ್ವಿಯಾದರೆ ಬಹುಶಃ ಇವತ್ತಿನ ಕಾರ್ಯಾಚರಣೆ ಒಂದು ಬೇರೆಯದ್ದೇ ತಿರುವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಸ್ಥಳೀಯರ ಮಾಹಿತಿಯ ಪ್ರಕಾರ ಆತ ಆ ಊರನ್ನು ಬಿಟ್ಟು ಹೊರಗಡೆ ಹೋಗುವಂಥ ಸಂದರ್ಭ ಮತ್ತು ಅದಾದ ಬಳಿಕ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಆದಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿರಬಹುದು. ಇದರಿಂದಾಗಿ ಆತ ಹೇಳಿರುವಂಥ ಜಾಗದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಸೊ ಆತ ಹೂತಿರುವಂಥ ಒಂದು ಏನು ಆತ ಹೂತಿದ್ದಾನೆ ಅಂತ ಹೇಳ್ತಾ ಇದ್ದಾನೋ ಅದಕ್ಕೂ ಜಾಸ್ತಿ ಮಣ್ಣನ್ನು ಅಲ್ಲಿ ಸುರಿಯಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಇವೆಲ್ಲವನ್ನ ಮೀರಿ, ಎಲ್ಲ ಸವಾಲುಗಳನ್ನು ಮೀರಿ ಇವತ್ತು GPR ಕಾರ್ಯಾಚರಣೆ ಯಶಸ್ವಿಯಾಗುತ್ತಾ, ಇವತ್ತಾದರೂ ಕೂಡ ಅಲ್ಲಿ ಅವಶೇಷಗಳು ಅಥವಾ ಬುರುಡೆ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ.